ಫ್ರೆಂಡ್ಸ್, ನಾವು ಇವತ್ತು ಈ ಕಥೆಯಿಂದಾಗಿ ಭಕ್ತಿಯ ಶಕ್ತಿ ಎಷ್ಟು ಮಹತ್ತರ ಎಂಬುದನ್ನು ತಿಳ್ಕೊಳ್ಳೋಣ. ಒಂದು ಕಾಲದಲ್ಲಿ ತ್ರಿಕೂಟ ಪರ್ವತದ ಸಮೀಪದ ಸರೋವರದಲ್ಲಿ ಗಜೇಂದ್ರ ಎಂಬ ರಾಜಹತ್ತಿಯು ತನ್ನ ಬಳಗದೊಂದಿಗೆ ಸಂತೋಷದಿಂದ ಜೀವನ ನಡೆಸುತ್ತಿದ್ದ. ಒಂದು ದಿನ ನೀರಿನಲ್ಲಿ ಸ್ನಾನ ಮಾಡಲು ಹೋದಾಗ ಅಲ್ಲಿ ಇದ್ದ ಮಕರ ಅಂದರೆ ಮೊಸಳೆ ಗಜೇಂದ್ರನ ಕಾಲನ್ನು ಬಿಗಿಯಾಗಿ ಹಿಡಿದುಕೊಂಡಿತು. ಗಜೇಂದ್ರನು ಬಹಳ ಪ್ರಯತ್ನಿಸಿದರೂ ಬಿಡಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ದಿನಗಳು ವರ್ಷಗಳು ಕಳೆದರೂ ಯುದ್ಧ ಮುಂದುವರಿಯಿತು. ಬಲ ಶಕ್ತಿ ಎಲ್ಲವೂ ಕುಂದು ಹೋಯಿತು. ಅಂತಿಮವಾಗಿ ಗಜೇಂದ್ರನಿಗೆ ಅರಿವಾಯಿತು, ಶಕ್ತಿ ಅಲ್ಲ, ಶರಣಾಗತಿ ಮಾತ್ರ ಉಳಿಸುವುದು ಎಂದು. ಆಗ ತನ್ನ ಸೊಂಡಿಲಿನಿಂದ ಒಂದು ಕಮಲ ಹೂವನ್ನು ಎತ್ತಿ ಹೃದಯಪೂರ್ವಕವಾಗಿ ಪ್ರಾರ್ಥಿಸಿದನು. ನಾರಾಯಣ, ನನ್ನನ್ನು ರಕ್ಷಿಸು ಎಂದ ಕ್ಷಣದಲ್ಲೇ ವೈಕುಂಠದಿಂದ ಶ್ರೀಮನ್ನಾರಾಯಣ ಶಂಖ ಚಕ್ರ ಗದಾ ಪದ್ಮಗಳನ್ನು ಧರಿಸಿ ಗರುಡನ ಮೇಲೆ ಸವಾರಿ ಮಾಡಿ ಬರುತ್ತಾನೆ. ಆಗ ಚಕ್ರದಿಂದ ಮಕರನನ್ನು ಸಂಹರಿಸಿ ಗಜೇಂದ್ರನನ್ನು ಬಂಧನದಿಂದ ಬಿಡುಗಡೆ ಮಾಡುತ್ತಾನೆ. ಅಲ್ಲಿ ನಾರಾಯಣ ಹೇಳುತ್ತಾನೆ, ನಿನ್ನ ಭಕ್ತಿ ಶುದ್ಧವಾಗಿದೆ ಮತ್ತು ನಿನ್ನ ಶರಣಾಗತಿ ಸಂಪೂರ್ಣವಾಗಿದೆ ಎಂದು. ಆ ಕ್ಷಣದಲ್ಲೇ ಗಜೇಂದ್ರನಿಗೆ ಮೋಕ್ಷವನ್ನು ದಯಪಾಲಿಸುತ್ತಾನೆ. ನೋಡಿದ್ರಲ್ಲ, ಈ ಕತೆ ನಮಗೆ ಏನು ಹೇಳುತ್ತದೆ ಅಂದರೆ, ಸಂಕಷ್ಟದಲ್ಲಿರುವಾಗ ನಿಜವಾದ ಭಕ್ತಿಯಿಂದ ಸ್ಮರಿಸಿದರೆ ಭಗವಂತನು ಯಾವುದಾದರೂ ರೂಪದಲ್ಲಿ ಬಂದು ನೆರವಾಗುತ್ತಾನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.